ನಮಸ್ಕಾರ ವೀಕ್ಷಕರೇ, ಇವತ್ತು ಸಹ ಒಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀವಿ. ಏನಂತಂದರೆ, ಮಾರ್ಚ್ 2025ರಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಾ, ಬಂದಿದ್ರೆ ಎಷ್ಟು ಕಂತು ಬಂದಿದೆ, ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಓಕೆ, ಈ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ, 2,000 ರೂಪಾಯಿ ಏನು ಹಾಕ್ತಾ ಇದ್ದಾರೆ, ಅದು ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಜನರಿಗೆ ಜಮಾ ಆಗಿದೆ. ಕೆಲವೊಬ್ಬರಿಗೆ ಜಮಾ ಆಗಿಲ್ಲ. ಅಂದರೆ ಜಮಾ ಆದವ್ರಿಗೆ ಎಷ್ಟಾಗಿದೆ ಅಂದರೆ ಒಂದೇ ಕಂತು ಜಮಾ ಆಗಿದೆ, 2,000 ರೂಪಾಯಿ ಒಂದು ಕಂತು ಜಮಾ ಆಗಿದೆ. ಜೊತೆಗೆ ಜಮಾ ಆಗಲಾರ್ದವ್ರಿಗೆ ಯಾಕಾಗಿಲ್ಲ ಅಂತಂದರೆ, ಕೆಲವೊಬ್ಬರು ಬ್ಯಾಂಕ್ಗಳಿಗೆ ಬ್ಯಾಂಕ್ ಅಕೌಂಟ್ಗಳಿಗೆ ಅವರ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ. ಅದಕ್ಕೋಸ್ಕರ ಅದೇನಾಗುತ್ತೆ ಅಂತಂದರೆ ಅಮೌಂಟು ಜಮಾ ಆಗಿಲ್ಲ ಒಂದೇದು. ಅದ್ರ ಜೊತೆಗೇನೆ ಆ ಬ್ಯಾಂಕ್ನಲ್ಲಿ ಲಿಂಕ್ ಇದ್ರು ಸಹ ಇನ್ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಅದಕ್ಕೆ ಇನ್ಆಕ್ಟಿವ್ ಇತ್ತು ಅಂತಂದರೆ ಅದರಿಂದ ಸಮಸ್ಯೆ ಆಗಿನೂ ಸಹ ಬ್ಯಾಂಕ್ಗಳಿಗೆ ದುಡ್ಡು ಬಂದಿಲ್ಲ. ಅದಕ್ಕೆ ತಾವೇನು ಮಾಡಬೇಕು ಅಂತಂದರೆ, ಈ ನಿಮ್ಮ ಆಧಾರ್ ಕಾರ್ಡ್ ವೆಬ್ಸೈಟ್ನಲ್ಲಿ ತಾವೇನು ಮಾಡಬೇಕು, ಆ ಬ್ಯಾಂಕ್ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಲಿಂಕ್ ಇದೆ ಅಂತ ಚೆಕ್ ಮಾಡ್ಕೋಬೋದು. ಲಿಂಕ್ ಇದ್ರೆ ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೇಂದ್ರೆ ಏನಾದರೂ ಇನ್ಆಕ್ಟಿವ್ ಇತ್ತು ಅಂತಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿಬಿಟ್ಟು ಅವ್ರು ಹೇಳ್ತಕ್ಕಂಥ ರೂಲ್ಸ್ಗಳನ್ನ, ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಿ ನಿಮಗೆ ಮತ್ತೆ ಅದನ್ನು ಆ್ಯಕ್ಟಿವ್ ಮಾಡಿಕೊಡ್ತಾರೆ. ಮತ್ತು ಅಮೌಂಟು ನಿಮಗೆ ಅಕೌಂಟಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇದೇ ರೀತಿಯಾದಂಥ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿಯವರೆಗೆ